ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ಗೈಸ್, ನಾನಿಲ್ಲಿ ಇವತ್ತು ಬೀಫ್ ಸುಕ್ಕ ಮಾಡ್ಕೊಳ್ತಾ ಇದ್ದೇನೆ. ಅದನ್ನು ನಿಮಗೆ ತೋರಿಸ್ಕೊಳ್ತಾ ಇದ್ದೇನೆ. ಬೀಫ್ ಸುಕ್ಕ ಮತ್ತು ಅಕ್ಕಿ ರೊಟ್ಟಿ. ಬೀಫ್ ಸುಕ್ಕ ಮಾಡೋದಕ್ಕೆ ಫಸ್ಟ್ ನಾನು 3 ಈರುಳ್ಳಿ, 2 ಟೊಮ್ಯಾಟೊ, 2 ಹಸಿಮೆಣಸಿನಕಾಯಿ, 2 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಈರುಳ್ಳಿ ಒಮ್ಮೆ ಫ್ರೈ ಮಾಡೋದು ಮತ್ತು ಟೊಮೆಟೊ ಫ್ರೈ ಮಾಡೋದು ಹಾಗೆ ಮಾಡಲಿಲ್ಲ. ಎಲ್ಲವನ್ನು ಹಾಕ್ಕೊಂಡು 2 ಚಮಚ ತೆಂಗಿನ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೇನೆ. ನಿಮಗೆ ನೋಡಿದಾಗಲೇ ಗೊತ್ತಾಗ್ತದೆ. ಇದಕ್ಕೆ 2 ಚಮಚ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಇನ್ನು 1 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಕಡಿಮೆ ಇತ್ತು. ಮತ್ತು ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಬೀಫನ್ನು ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. 2 ಚಮಚ ನೋಡಿ, ಇದು ನಾನು ಉಪವಾಸ ಬರೋದಕ್ಕೆ ಮುಂಚೆನೇ ಪೇಸ್ಟ್ ಮಾಡಿ ಇಟ್ಟಿದ್ದೆ ಶುಂಠಿ ಬೆಳ್ಳುಳ್ಳಿದು. ಅದು ಇನ್ನೂ ಸಹ ಮುಗಿಲಿಲ್ಲ. 1 ತಿಂಗಳಿಗೆ ಬೇಕಾಗುವಷ್ಟು ನಾನು ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ನಾನು ಬೀಫನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. 3/4 kg, 1 kg ಬೀಫಿದು ಸ್ವಲ್ಪ ತೆಗೆದಿಟ್ಟಿದ್ದೇನೆ. 3/4 kg ಸುಕ್ಕ ಮಾಡಲಿಕ್ಕೆ ನಾನು ಕಟ್ ಮಾಡಿಕೊಂಡು ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಇದಕ್ಕೆ ಹಾಕ್ಕೊಂಡು 7 ವಿಸಿಲ್ ಬರುವಷ್ಟು ನಾನು ಬೇಯಿಸ್ಕೊಳ್ತಾ ಇದ್ದೇನೆ. 7 ಬಿಸಿಲು ಬಂದರೆ ತುಂಬಾ ಚೆನ್ನಾಗಿ ಬೆಂದು ಬರ್ತದೆ, ಮೆದುವಾಗಿರ್ತದೆ. ಈಗ ನೋಡಿ, ಬೀಫನ್ನು ಹಾಕ್ಕೊಂಡು ಮತ್ತು 1 ಚಮಚ ಕರಿಮೆಣಸಿನ ಹುಡಿ, ಒಂದು ಸ್ವಲ್ಪ ಅರಶಿನ ಹುಡಿ ಹಾಕ್ಕೊಂಡು ವಿಸಿಲ್ ಹಾಕಲಿಕ್ಕೆ ಅಂತ ಇಡ್ತಾ ಇದ್ದೇನೆ. 7 ವಿಸಿಲ್ ಆದಮೇಲೆ ಮತ್ತು ನಾನು ಒಂದು ತೆಂಗಿನಕಾಯಿಯನ್ನು ತುರ್ಕೊಂಡು ಇಟ್ಟಿದ್ದೇನೆ. ದೊಡ್ಡ ತೆಂಗಿನಕಾಯಿ ಅಲ್ಲ, ಚಿಕ್ಕದಾದ ಒಂದು ತೆಂಗಿನಕಾಯಿ. ಬೀಫ್ ಸುಕ್ಕ ಮತ್ತು ಅಕ್ಕಿ ರೊಟ್ಟಿ ಇದ್ದರೆ ತುಂಬಾ ಚೆನ್ನಾಗಿರ್ತದೆ. ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿ. ಸೂಪರ್ ಆಗಿರುವಂಥ ಪಳ್ಳಿಯಲ್ಲಿ ಎಲ್ಲ ಮಾಡ್ತೀವಲ್ಲ ಅದೇ ಥರ ಸುಕ್ಕ ನಾನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಅದಕ್ಕೆ ನಾನು ರುಬ್ಬಿಯನ್ನು ಹಾಕೋದಿಲ್ಲ, ಮೆಣಸು ಎಲ್ಲ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಹುಡಿ, ಮೆಣಸಿನ ಹುಡಿ, ಗರಂ ಮಸಾಲ ಇದೆಲ್ಲ ಹುಡಿಗಳನ್ನು ಹಾಕ್ಕೊಂಡು ತೆಂಗಿನಕಾಯಿ ಹಾಕ್ಕೊಂಡು ಮಾಡುವಂಥ ಕರಿ ಇದು. ಸೂಪರ್ ಆಗಿರುವಂಥ ಕರಿ. ಒಮ್ಮೆ ಆದರೂ ನೀವು ಟ್ರೈ ಮಾಡಲೇಬೇಕು. ಅವಾಗಲೇ ನಿಮ್ಗೆ ಗೊತ್ತಾಗ್ತದೆ ಯಾವ ಥರ ಇರ್ತದೆ ಅಂತ. ಇದು ರೊಟ್ಟಿಗೆ ಮಾತ್ರ ತುಂಬಾ ಟೇಸ್ಟ್ ಆಗಿರ್ತದೆ. ಅನ್ನದ ಜೊತೆಗೆ ಇಂಥ ಕರಿ ಮಾಡಿಕೊಂಡ್ರೆ ಟೇಸ್ಟ್ ಆಗೋದಿಲ್ಲ. ಸುಕ್ಕ ಮಾಡೋದರಿಂದ ರೊಟ್ಟಿ ತಿನ್ನಲಿಕ್ಕೆ, ರೊಟ್ಟಿ ದೋಸೆಗೆಲ್ಲ ಸೂಪರ್ ಆಗಿರುವಂಥ ಸುಕ್ಕ ಇದು. ಅದನ್ನು ಬೇಯಲಿಕ್ಕಿಟ್ಟೆ ನಾನು. ಅದನ್ನು ಬೇಯಲಿಕ್ಕಿಟ್ಟು ಮತ್ತು ನಾನು ಇಲ್ಲಿ ಬಾಳೆಹಣ್ಣದು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಇದಕ್ಕೆ ಆ ಚಮಚದಲ್ಲಿ 1 ಚಮಚ ಫಸ್ಟ್ ಹಾಕ್ಕೊಂಡದು ಅಕ್ಕಿ ಹಿಟ್ಟು ಮತ್ತು 1.5 ಚಮಚ ಮೈದಾ ಹಿಟ್ಟು. ಅದೇ ಥರ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಉಪ್ಪು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. 1 ಗಂಟೆಗೆ ಮುಂಚೆನೇ ಮಿಕ್ಸ್ ಮಾಡಿರ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, 2 ಚಮಚ ಸಕ್ಕರೆ. ನಾನು ಜಾಸ್ತಿ ಏನು ಮಾಡೋದಿಲ್ಲ. ಅರ್ಧ kg ಬಾಳೆಹಣ್ಣು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ರೆಡಿ ಮಾಡಿಟ್ಟು ಮತ್ತು ನಾನು ಬೀಫ್ ಸುಕ್ಕ ಮಾಡೋದಕ್ಕೆ ತೆಂಗಿನಕಾಯಿಯನ್ನು ಜಾಸ್ತಿ ಫ್ರೈ ಮಾಡೋಲ್ಲ, ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡಿಟ್ಟಾದಮೇಲೆ ಇಷ್ಟು ಕರಗಿಸಿಡ್ತಾ ಇದ್ದೇನೆ. ನೀವು ನೋಡಿಕೊಳ್ಳಿ, ನಂದು ಬೀಫಲ್ಲಿ ಬೆಂದು ಬರ್ತಾ ಉಂಟು. ಇದಕ್ಕೆ ನಾನು ತೆಂಗಿನಕಾಯಿ, ಇದು ಚಿಕ್ಕ ಒಂದು ತೆಂಗಿನಕಾಯಿ, ಇದನ್ನು ಬಿಸಿ ಮಾಡಲಿಕ್ಕೆ ಗ್ಯಾಸಲ್ಲಿ ಇಟ್ಟಿದ್ದೇನೆ. ಇದಕ್ಕೇನೆ ಸಾಮಾನುಗಳನ್ನ ಹುಡಿ, ಕೊತ್ತಂಬರಿ ಹುಡಿ, ಅರಿಶಿನ ಹುಡಿ, ಅದೇ ಥರ ಗರಂ ಮಸಾಲ, ಮೆಣಸಿನ ಹುಡಿ ಎಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಬೇಯಲಿಕ್ಕಿಡುವಾಗ ನಾನು ಕರಿಮೆಣಸಿನ ಹುಡಿ ಮತ್ತು ಅರಿಶಿನ ಹುಡಿ ಮಾತ್ರ ಹಾಕ್ಕೊಂಡಿದ್ದೇನೆ. ಉಪ್ಪು 3 ಹಾಕ್ಕೊಂಡು ಬೇಯಲಿಕ್ಕಿಟ್ಟಿದ್ದೇನೆ. ಅದು ಬೆಂದಾದಮೇಲೆ ಈ ಥರ ಒಂದು ತೆಂಗಿನಕಾಯಿಯನ್ನು ತುರಿದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದರ ಪರಿಮಳ ಬರುವಷ್ಟು ಫ್ರೈ ಮಾಡಿಕೊಳ್ಳಿ, ಜಾಸ್ತಿ ಫ್ರೈ ಮಾಡೋದು ಬೇಡ. ಇನ್ನು ಇದಕ್ಕೇ ನಾನು ಫಸ್ಟು ಕರಿಮೆಣಸಿನ ಹುಡಿ, ಅದೇ ಥರ ಕೊತ್ತಂಬರಿ ಹುಡಿ, ಅದೇ ಥರ ಗರಂ ಮಸಾಲ ಹುಡಿ, ಎಲ್ಲ ಹುಡಿಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಕಾಣ್ತಾ ಉಂಟು ಎಷ್ಟು ಹಾಕ್ಕೊಳ್ತಾ ಇದ್ದೇನೆ ಅಂತ. ಕೊತ್ತಂಬರಿ ಹುಡಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೇನೆ. ಜಾಸ್ತಿ ಅಂದರೆ 1 ಚಮಚ ಕರಿಮೆಣಸಿನ ಹುಡಿ ಹಾಕೋದಾದರೆ
1 ಚಮಚ 2 ಚಮಚ ಮೆಣಸಿನ ಹುಡಿ ಹಾಕೋದಾದರೂ 2-3 ಚಮಚದಷ್ಟು ಕೊತ್ತಂಬರಿ ಹುಡಿಯನ್ನು ಹಾಕ್ಕೊಳ್ಬೇಕು. ಕೊತ್ತಂಬರಿ ಹುಡಿ ಅಂದರೆ ನಾನು ಹುರ್ಕೊಂಡೆಲ್ಲ ಹುಡಿ ಮಾಡಿ ಇಟ್ಟಿದ್ದೇನೆ ಉಪವಾಸ ಬರುವುದಕ್ಕೆ ಮುಂಚೆನೇ. ಈ ಥರ ಎಲ್ಲ ನಮಗೆ ಬೇಕಾಗ್ತದೆ. ಅದು 1 ತಿಂಗಳಿಗೆ ಆಗುವಷ್ಟು ನಾವು ಹುರ್ಕೊಂಡು ಹುಡಿ ಮಾಡಿ ಇಟ್ಕೊಳ್ತೇವೆ. ಮೆಣಸಿನ ಹುಡಿ ಸಹ ಅಷ್ಟೇ 2 ಚಮಚ ಹಾಕ್ಕೊಂಡಿದ್ದೇನೆ. ಇದು ಸಹ ಹುರ್ಕೊಂಡು ಹುಡಿ ಮಾಡಿಟ್ಟದ್ದು. ಅದೇ ಥರ ಗರಂ ಮಸಾಲ ಹುಡಿ, ಅದು ಸಹ ಹುಡಿ ಮಾಡಿ ರೆಡಿ ಮಾಡಿಟ್ಟದ್ದು. ಇನ್ನು ಇದಕ್ಕೆ ನಾನು ಅಂಗಡಿಯಿಂದ ತಂದದ್ದು ಮೀಟ್ ಮಸಾಲ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಬೇರೆಲ್ಲ ನಾನು ಮನೆಯಲ್ಲೇ ಮಾಡಿದಂಥದ್ದು. ಮತ್ತು ಇದಕ್ಕೇ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಬೇಯಿಸಿಟ್ಟಂಥ ಬೀಫನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಬೀಫ್ ಸುಕ್ಕ ರೆಡಿ. ಸೂಪರಾಗಿರುವಂಥ ಬೀಫ್ ಸುಕ್ಕ ರೆಡಿ ಆಯಿತು. ಅದೇ ಥರ ರೊಟ್ಟಿ ಮಾಡಿಟ್ಟಿದ್ದೇನೆ ನಾನು. ಇವತ್ತು ನಾನು ಅಕ್ಕಿ ರುಬ್ಕೊಂಡು ಮಾಡಿದ್ದಲ್ಲ, ಅಕ್ಕಿ ಹುಡಿ ಮಾಡಿದ್ದನ್ನೇ ತಂದು ನಾನು ರೊಟ್ಟಿ ಮಾಡಿದ್ದು. ಒಂದು ಹಸಿಮೆಣಸಿನಕಾಯಿ ಸಹ ಹಾಕ್ಕೊಂಡಿದ್ದೇನೆ ನೋಡಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು, ಮತ್ತು ನಾನು ಇದಕ್ಕೆ ಕಸೂರಿ ಮೇಥಿ ಸಹ ಹಾಕ್ಕೊಂಡಿದ್ದೇನೆ. ಇಷ್ಟು ಫ್ರೈ ಮಾಡಿಕೊಳ್ಳಿ. ಹುಡಿಗಳನ್ನೆಲ್ಲ ಹಾಕ್ಕೊಂಡು ಹುಡಿಗಳನ್ನ ಫ್ರೈ ಮಾಡಿದ್ದೆ, ಆದರೂ ಸಹ ಸ್ವಲ್ಪ ತೆಂಗಿನಕಾಯಿದು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಮತ್ತು ಅದಕ್ಕೆ ಬೇಯಿಸಿಟ್ಟಂಥ ಬೀಫನ್ನು ಹಾಕಿ ಮಿಕ್ಸ್ ಮಾಡಿ ಅದಾ ಬರ್ತದೆ. ಮೀಟ್ ಮಸಾಲ ಮಾತ್ರ ಅಂಗಡಿಯಿಂದ ತಂದದ್ದು, 1-2 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. ಇದ್ದರೆ ಹಾಕಿದರೆ ಸಾಕು, ಇಲ್ಲಾಂದರೆ ಬೇಡ. ಗರಂ ಮಸಾಲ ಆಲ್ರೆಡಿ ನಾವು ಹಾಕಿದೆವು. ಕಸೂರಿ ಮೇಥಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ರಂಜಾನ್ ಸ್ಪೆಷಲ್ ಬೀಫ್ ಸುಕ್ಕ, ಅದೇ ಥರ ಅಕ್ಕಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿರ್ತದೆ. ಚೆನ್ನಾಗಿ ಬೆಂದಿದೆ. 7 ವಿಸಿಲ್ ಮಾಡ್ಕೊಂಡಿದ್ದೇನೆ. ಸೂಪರಾಗಿ ಬೆಂದು ಬಂದಿದೆ. ಇನ್ನು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸುಕ್ಕ ರೆಡಿ ಆಯಿತು. ಸುಕ್ಕ ರೆಡಿ ಆಯಿತು. ರೊಟ್ಟಿನೂ ರೆಡಿ ಮಾಡ್ಕೊಂಡು ಇಟ್ಟಿದ್ದೇನೆ, ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅದೇ ಥರ ಬಾಳೆಯದ್ದು ನಾನು ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೇನೆ. ಬಾಳೆಹಣ್ಣು ಇಟ್ಟು ರೆಡಿ ಮಾಡಿದ್ದು ನಿಮಗೆ ತೋರಿಸ್ಕೊಟ್ಟಿದ್ದೇನಲ್ಲ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸುಕ್ಕ ರೆಡಿ ಆಯಿತು. ಸೂಪರಾಗಿರುವಂಥ ಬೀಫ್ ಸುಕ್ಕ ರೆಡಿ ಆಯಿತು. ಅದೇ ಥರ ಅಕ್ಕಿ ರೊಟ್ಟಿನೂ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು. ಸುಕ್ಕ ಇಲ್ಲಿ ರೆಡಿ ಆಯಿತು. ಇನ್ನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತೆ ಮುಚ್ಚಿ ಹಾಗೆ ಇಡ್ತಾ ಇದ್ದೇನೆ. ಅದೇ ಥರ ರೊಟ್ಟಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿದ್ರಲ್ಲ ಅಕ್ಕಿ ರೊಟ್ಟಿ ಯಾವ ಥರ ಬಂದಿದೆ ಅಂತ. ತೆಳುವಾಗಿದೆ, ಮೆದುವಾಗಿದೆ, ಸೂಪರಾಗಿ ಬಂದಿದೆ. ಸುಕ್ಕದ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ರೊಟ್ಟಿ ಮಾಡಿಕೊಂಡ್ರೆ. ಇಲ್ಲಿ ನೋಡಿ, ಹಿಟ್ಟು ರೆಡಿ ಮಾಡಿಟ್ಟಿದ್ದೆ ಬಾಳೆಹಣ್ಣು ಫ್ರೈ ಮಾಡೋದಕ್ಕೆ. ಇದನ್ನು ನಾವು ಪಾಯಂಪೂರಿ ಅಂತ ಹೇಳ್ತೇವೆ. ಇಲ್ಲಿ ನೋಡಿ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೆ. ಇನ್ನು ಎಣ್ಣೆ ಇಟ್ಟಿದ್ದೇನೆ ಫ್ರೈ ಮಾಡೋದಕ್ಕೆ. ಎಣ್ಣೆ ಕುದಿ ಬರ್ತಾ ಉಂಟು. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ. ಬಾಯ್ ಫ್ರೆಂಡ್ಸ್. ಉಪವಾಸ ಮುಗೀತಾ ಬಂತು.
ಇನ್ನೂ 1-2-3 ದಿನ ಅಷ್ಟೇ ಇರುವುದು, 4 ದಿನ. ಇದರ ಎಡೆಯಲ್ಲಿ ವೀಡಿಯೋ ಹಾಕಿದೆ, ಇಲ್ಲಾಂದರೆ ಉಪವಾಸ ಮುಗಿದ ಮೇಲೇ ಹಾಕೋದು. ಇನ್ಶಾ ಅಲ್ಲಾ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗೋಣ. ಬಾಯ್ ಫ್ರೆಂಡ್ಸ್.